ಪಿಂಚಣಿ ಪಡೆಯುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಈ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನುವಂತಹ ಒಂದು ಬೇಡಿಕೆಗಳು ಇದ್ವು ಕೂಡ. ಹೌದು, ಕಳೆದ ಒಂದು ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅನೌನ್ಸ್ ಮಾಡಿದ್ರು, ಪಿಂಚಣಿಯನ್ನ ನಾವು ಹೆಚ್ಚಳ ಮಾಡಬೇಕಾಗಿದೆ. ಕಳೆದ 2 ವರ್ಷದಿಂದ ಇದ್ರ ಬಗ್ಗೆ ಪ್ರಯತ್ನ ಕೂಡ ಮಾಡಿದ್ವಿ, ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ. ಆದ್ರೆ ಕಾರಣಾಂತರಗಳಿಂದ ಪಿಂಚಣಿ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂತ ಸ್ಪಷ್ಟನೆ ಒಂದನ್ನ ಕೊಟ್ಟಿದ್ರು. ಹಾಗಾದ್ರೆ ಈಗ ನೂತನ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ಅಂಗವಿಕಲರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ? ಸೊ ಯಾರಿಗೆ ಪಿಂಚಣಿ ಹೆಚ್ಚಳ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಅದು ಎಷ್ಟರ ಮಟ್ಟಿಗೆ ಹೆಚ್ಚಳ ಮಾಡ್ತಾ ಇದೆ ಅಂದ್ರೆ 1,000 ರೂಪಾಯಿನ, ಅಥವಾ 2,000ನ, ಅಥವಾ 2,500 ರೂಪಾಯಿನ? ಸೊ ಎಷ್ಟು ಹೆಚ್ಚಳ ಆಗ್ತಾ ಇದೆ, ಎಲ್ಲದರ ಕುರಿತಾಗಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಸುಮಾರು ಹತ್ತತ್ರ ಒಂದು 20 ಲಕ್ಷದಿಂದ 23 ಲಕ್ಷ ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ಹೊರಹಾಕುವಂತಹ ಎಲ್ಲ ಸಾಧ್ಯತೆಗಳು ಈಗಾಗಲೇ ಆಗಿದೆ. ಹೌದು ಸ್ನೇಹಿತರೆ, ಯಾಕೆ ಈ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಬಹಳಷ್ಟು ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ಹೊರಹಾಕಿದ್ದಾರೆ, ಮತ್ತು ಆ ಪಿಂಚಣಿ ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ಲಾಭವನ್ನ ಸಿಗದೆ ಹಾಗೆ ಮಾಡಿದ್ದಾರೆ. ಮತ್ತು ನಿಮಗೆ ಈ ದುಡ್ಡು ಬೇಕಂದ್ರೆ ಮತ್ತೆ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಹೋಗ್ಬೇಕು, ಪ್ರತಿಯೊಂದು ಕಂತುಗಳು ನಮಗೆ ಜಮಾ ಆಗಬೇಕು ಅಂದ್ರೆ ನಿಮ್ಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಮೃತಪಟ್ಟವರ ಹೆಸರಿನಲ್ಲಿ ಇನ್ನೂ ಕೂಡ ಅವರ ಕುಟುಂಬಸ್ಥರು ದುಡ್ಡನ್ನ ಪಡ್ಕೊಳ್ತಾ ಇರುವಂತದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಗೃಹಲಕ್ಷ್ಮಿ ಸೇಮ್, ಗೃಹಲಕ್ಷ್ಮಿಯಲ್ಲಿ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಮೃತಪಟ್ಟವರ ಅಕೌಂಟ್ಗಳಿಗೂ ಕೂಡ ಸರ್ಕಾರ ದುಡ್ಡು ಜಮಾ ಮಾಡಿದೆಯಲ್ಲ ಗೊತ್ತಾಗದೆ, ಹಾಗೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಮೃತಪಟ್ಟವರ ಅಕೌಂಟ್ಗಳಿಗೆ ದುಡ್ಡು ಹಾಗೆ ಜಮಾ ಮಾಡಿದೆ. ಅವರ ಕುಟುಂಬಸ್ಥರು ಈಗ ಆ ದುಡ್ಡನ್ನ ಬಳಕೆ ಮಾಡ್ಕೊಳ್ತಾ ಇತ್ತು. ಈಗ ಅಂತಹ ಎಲ್ಲ ಫಲಾನುಭವಿಗಳನ್ನ ಗುರುತಿಸಿ ರದ್ದು ಮಾಡ್ತಾ ಇದ್ದಾರೆ. ಬರೀ ಗುರುತಿಸುವುದಲ್ಲ, ಅನುಮಾನ ಬಂದ್ರು ಸಹಿತ ರದ್ದು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಿಮ್ಮ ಮೇಲೆಯೂ ಕೂಡ ಅನುಮಾನ ಬಂದಿದ್ದೆ ಆದ್ರೆ, ಸೊ ನಿಮ್ಮನ್ನು ಕೂಡ ರದ್ದು ಮಾಡಿರ್ತಾರೆ. ನೀವು ಎಲಿಜಿಬಿಲಿಟಿ ಇರ್ತೀರಿ, ನೀವು ಬದುಕಿರ್ತೀರಿ, ಅರ್ಹತೆಯನ್ನ ಹೊಂದಿರ್ತೀರಿ, ಆದ್ರೂ ಸಹಿತ ನಿಮ್ಮನ್ನು ಕೂಡ ರದ್ದು ಮಾಡಿ, ಅಥವಾ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ, ಕಳೆದ 1 ತಿಂಗಳದ್ದು ಬಂದಿರ್ಲಿಲ್ಲ ಅಂದ್ರೆ ಏನ್ ವರಿ ಇಲ್ಲ. ಯಾಕಂದ್ರೆ ಸರ್ಕಾರ ಒಂದ್ ಸ್ವಲ್ಪ ಡಿಲೇ ಮಾಡ್ತಾ ಇದೆ. ಜೂನ್ ತಿಂಗಳದು ಜುಲೈ ಅಥವಾ ಆಗಸ್ಟ್ ನಲ್ಲಿ ಜಮಾ ಮಾಡೋದು, ಜುಲೈದು ಸೆಪ್ಟೆಂಬರ್ ನಲ್ಲಿ, ಈ ರೀತಿ 1 ತಿಂಗಳು ಅಥವಾ 2 ತಿಂಗಳು ಡಿಲೇ ಮಾಡಿ ಜಮಾ ಮಾಡ್ತಿದೆ. ಆದ್ರೆ ನಿಮಗೆ ಕಳೆದ 3-4 ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದ್ರೆ, ಸೊ ನೀವು ಈ ಕ್ರಮವನ್ನ ಕೈಗೊಳ್ಳಬಹುದು. ಅಂದ್ರೆ ನಿಮಗೆ ಸರಿಯಾದ ಸಮಯಕ್ಕೆ ದುಡ್ಡು ಜಮಾ ಆಗ್ತಾ ಇಲ್ಲ, ಅಥವಾ 3-4 ತಿಂಗಳ ಹಣ ನಿಂತು ಹೋಗಿದೆ ಅಂದ್ರೆ ನಿಮ್ಮನ್ನು ಕೂಡ ತೆಗೆದಾಕಿರಬಹುದು. ನೀವು ಒಂದು ಕ್ರಮವನ್ನ ಕೈಗೊಳ್ಳಬಹುದು. ಸರ್ಕಾರ ಹೇಳಿರ್ತಕ್ಕಂತಹ ಕ್ರಮ ಏನು ಅನ್ನುವಂಥದ್ದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇಲ್ಲ, ಅಥವಾ ಕಳೆದ 3-4 ತಿಂಗಳಿನಿಂದ ದುಡ್ಡು ನಿಂತು ಹೋಗಿದೆ ಅಂದ್ರೆ, ನಿಮ್ಮ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ನಾನು ಸಾಕಷ್ಟು ಬಾರಿ ಈ ವಿಷಯವನ್ನ ಪ್ರಸ್ತಾರ ಮಾಡಿದ್ದೀನಿ. ಅಂದ್ರೆ ಈಗ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ನಿಮ್ದು ಹೊಂದಿರ್ತೀರಿ, ಆ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಲ್ಲ, ಆ ಒಂದು ಪಿಂಚಣಿಯ ಒಂದು ಅಕೌಂಟ್ ಹೊಂದಿರ್ತಿರಲ್ಲ, ಆ ಅಕೌಂಟ್ ನಲ್ಲಿ ಸೊ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಆ ಬ್ಯಾಂಕ್ಗೆ ಹೋಗಿ ಕೊಡಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಆ ಒಂದು ಸರ್ಟಿಫಿಕೇಟ್ ಬಗ್ಗೆ ಒಂದ್ ಸ್ವಲ್ಪ ಪರಿಶೀಲನೆ ಮಾಡಿ, ಅದರ ಬಗ್ಗೆ ಕನ್ಫರ್ಮ್ ಮಾಡ್ಕೊಂಡು ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸ್ತಾರೆ. ಸೊ ನೀವೇ ಖುದ್ದಾಗಿ ಹೋಗಿ ಕೊಟ್ರೆ ಬೆಟರ್. ಅಥವಾ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಗವಿಕಲರಿದ್ದೀವಿ ಅಥವಾ ನಾವು ಅಶಕ್ತರಿದ್ದೀವಿ, ನಮಗೆ ವಯಸ್ಸಾಗಿದೆ, ಈ ರೀತಿ ಹೇಳೋದಾದ್ರೆ ನಿಮ್ಮ ಕುಟುಂಬಸ್ಥರನ್ನ ಕಳುಹಿಸಿ ಆ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸ್ತಾರೆ. ಅವರು ಅದರ ಬಗ್ಗೆ ಪರಿಶೀಲನೆ ಮಾಡಿ ಸೊ ಕನ್ಫರ್ಮ್ ಆದ ತಕ್ಷಣ ನಿಮಗೆ ಎಂದಿನಂತೆ ಮತ್ತೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಪ್ಷನ್ ಇದ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಎಲಿಜಿಬಲ್ ಇಲ್ಲದಂತವರನ್ನ, ಅನುಮಾನ ಬಂದಂತವರನ್ನ ಸರ್ಕಾರ ತೆಗೆದಾಕಿದೆ. ಅದಕ್ಕಾಗಿ ಆ ಅನುಮಾನ ಬಂದಿರುತ್ತೆ, ಆದ್ರೆ ಅವರು ಎಲಿಜಿಬಲ್ ಇರ್ತಾರೆ, ಇಂಥವರಿಗೆ ಇದು ಆಪ್ಷನ್, ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬಹುದು. ಇನ್ನು ಕೆಲವೊಂದಿಷ್ಟು ಜನರಿಗೆ 1 ತಿಂಗಳಿಂದ ಬಂದಿಲ್ಲ ಅಥವಾ 2 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂದ್ರೆ ನೀವು ಈಗಲೇ ಈ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ಕಾರ ಸರಿಯಾದ ಸಮಯಕ್ಕೆ ದುಡ್ಡು ಜಮಾ ಮಾಡ್ತಾ ಇಲ್ಲ, ಅದಕ್ಕಾಗಿ ದುಡ್ಡನ್ನ ವಿಳಂಬ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಅದಕ್ಕಾಗಿ ನಾವು ಕೂಡ ಎಲಿಜಿಬಲ್ ಇಲ್ಲ, ನಮಗೆ ಅರ್ಹತೆ ಕೊಟ್ಟಿಲ್ಲ, ನಮ್ಮನ್ನ ರದ್ದು ಮಾಡಿದ್ದಾರೆ, ಈ ರೀತಿ ನೀವು ಭಯ ಪಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಸೊ ಎಲಿಜಿಬಲ್ ಇಲ್ಲ ಅಂದ್ರೆ 4-5 ತಿಂಗಳ ಹಣ ಬಂದಿರ್ಲಿಲ್ಲ ಅಂದ್ರೆ ಮಾತ್ರ ಈ ಕೆಲಸ ಮಾಡಬಹುದು. 1 ತಿಂಗಳದ ಹಣ ಬಂದಿಲ್ಲ ಅಥವಾ 2 ತಿಂಗಳದ ಮಾತ್ರ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಹೆಚ್ಚಳದ ಆಗುವುದರ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಸ್ನೇಹಿತರ ನಿಮ್ಮ ನಿರೀಕ್ಷೆ ಬಹಳಷ್ಟು ಇದೆ. ಪಿಂಚಣಿ ಹೆಚ್ಚಳ ಆದ್ರೆ 2,000 ಆಗತ್ತೆ, 2,500 ಆಗತ್ತೆ, ಈ ರೀತಿ ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಿ. ಸೊ ಅಷ್ಟರ ಮಟ್ಟಿಗೆ ಬೆಳವಣಿಗೆ, ಅಷ್ಟರ ಮಟ್ಟಿಗೆ ಹೆಚ್ಚಳ ಆಗೋದಿಲ್ಲ.
ಹೆಚ್ಚಳ ಆದ್ರೂ ಸಹಿತ ಈಗ 800 ರೂಪಾಯಿ ಇದ್ದಂತಹ ಪಿಂಚಣಿ 1,000 ಅಥವಾ 1,200 ಅಥವಾ 1,400 ತನಕ ಹೆಚ್ಚಳ ಆಗಬಹುದು. ಹೌದು, ನೀವು ನಿರೀಕ್ಷೆ ಇಟ್ಟರ ಮಟ್ಟಿಗೆ 2,000 ಅಥವಾ 2,500 ಈ ರೀತಿ ಏನಾಗೋದಿಲ್ಲ. ಆಗೋದಾದ್ರೂ ಸಹಿತ 1,400 ಲಾಸ್ಟ್ ಅಟ್ಲೀಸ್ಟ್ ಅಲ್ಲಿ ತನಕ ಆದ್ರೂ ಆಗತ್ತೆ. 100 ರೂಪಾಯಿ ಹೆಚ್ಚಾದ್ರೂ ಸಹಿತ ಲಕ್ಷಾಂತರ ಫಲಾನುಭವಿಗಳಿರ್ತಾರೆ, ಸರ್ಕಾರಕ್ಕೆ ಎಷ್ಟೋ ದುಡ್ಡು ಖರ್ಚು ವೆಚ್ಚ ಆಗ್ತಿರತ್ತೆ. ಮೊದಲು ಗ್ಯಾರಂಟಿ ಯೋಜನೆಗಳು, ಬೆಳೆ ಹಾನಿ ವಿಮೆ, ರೈತರಿಗೆ ಸಾಲ ಮನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ, ಇಂತಹದ್ದೆಲ್ಲವೂ ಕೂಡ ಸರ್ಕಾರದಲ್ಲಿ ನಡೀತಾ ಇದೆ. ಅಂತದ್ರಲ್ಲಿ ಪಿಂಚಣಿ ಹೆಚ್ಚಳ ಎಲ್ಲರಿಗೂ ಕೂಡ ಆಗ್ಬೇಕಂದ್ರೆ ಆಗೋದಿಲ್ಲ. ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇಲ್ಲಿ ಇದೆ. ಸೊ ಅದಕ್ಕಾಗಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡಿದ್ರು 800 ರೂಪಾಯಿ ಇದ್ದಂಥದ್ದು 1,200 ತನಕ ಪಿಂಚಣಿ ಹೆಚ್ಚಳ ಆಗಬಹುದಂತೆ. ಸೊ ಇದರ ಬಗ್ಗೆ ಸಚಿವ ಸಂಪುಟ ಸಭೆಯೊಂದು ಕರೆಯಲಿದ್ದಾರೆ. ಬರೀ ಇದರ ಬಗ್ಗೆ ಅಷ್ಟೇ ಅಲ್ಲ, ರೈತರ ಬಗ್ಗೆ, ರೈತರ ಸಾಲ ಮನ್ನಾದ ಬಗ್ಗೆ, ಸೊ ಇದರೆಲ್ಲದರ ಬಗ್ಗೆ ಒಂದಿಷ್ಟು ಚರ್ಚೆ ಆಗತ್ತೆ. ಆ ಚರ್ಚೆಯಲ್ಲಿ ಏನ್ ನಿರ್ಧಾರ ಕೈಗೊಳ್ತಾರೋ ಅದನ್ನ ನಾವು ಕಾಯ್ದು ನೋಡ್ಬೇಕು. ಸದ್ಯಕ್ಕೆ ಈಗ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಕೂಡ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡ್ತಿದ್ದಾರೆ. ಅದು ಜಮಾ ಆಗಿದೆ ಇಲ್ವಾ ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಏನೇ ನಿಮಗೆ ಕ್ವಶನ್ಸ್ ಇದ್ರು, ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರು, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅಂತ ಸೆಟ್ ಮಾಡ್ಕೊಳ್ಳಿ.